ಲಾರ್ಡ್. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ಏಷಾಯ 52ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಈ ರೀತಿ ಹೇಳುತ್ತೆ, ಯೆಹೋವನ ಈ ಮಾತನ್ನು ಕೇಳಿರಿ. ದೇವರ ಮಾತನ್ನು ಕೇಳಿರಿ. ದೇವರು ಅರ್ಥದೆ, ಲಾಭ ಪಡೆದೆ ನಿಮ್ಮನ್ನು ಮಾರಿದೇನು. ಹಂಗಂದ್ರೆ ಹಣ ಕೊಲ್ಲದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಲಾಭ ಪಡೆದೆ ನಿಮ್ಮನ್ನು ಮಾರಿದೇನು ಅಂದರೆ, ಕೆಲವೊಮ್ಮೆ ನಾವು ದೇವ್ರ ವಾರ್ತೆಗಳನ್ನು ನಾವು ಗೊತ್ತಿದ್ದನ್ನು ಕೆಲವೊಮ್ಮೆ ನಾವು ದೇವ್ರ ವಿರೋಧವಾಗಿ ನಾವು ಪಾಪ ಮಾಡ್ತೇವೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕೈ ಬಿಡಲ್ಪಡ್ತಿದೆ. ಯಾಕಂದರೆ ಆತನ ಸಹಾಯ ಮಾಡಬೇಕು ಅಂದರೆ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ, ಪಾಪ ತುಂಬಿದೆ. ಅದನ್ನು ನಾವು ಆತನಲ್ಲಿ ಮೊರೆ ಹೋಗಬೇಕು, ಪಾಪಗಳನ್ನು ಕ್ಷಮಾಪಣೆ ಕೇಳಬೇಕು. ಬಟ್ ನಾವೇನು ಮಾಡ್ತಾ ಇದ್ರಿ, ನಾವು ಕರೆಕ್ಟ್ ಅಂತ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳುತ್ತೇವೆ. ನಾವು ಆತನ ಕಡೆಗೆ ತಿರುಗುವಾಗ ಆತ ನಮ್ಮನ್ನು ಬಿಡುಗಡೆ ಕೊಡುತ್ತಾನೆ. ಯಾವ ರೀತಿ ಬಿಡುಗಡೆ ಕೊಡ್ತಾನೆ ಅಂದರೆ, ವ್ಯಾಧಿಯಿಂದ ಬಿಡುಗಡೆ, ಸಾಲದಿಂದ ಬಿಡುಗಡೆ. ನಮ್ಮನ್ನು ಯಾರೇ ತಳ್ಳಿದ್ರೂ ಕರ್ತನ ನಮ್ಮನ್ನು ತಳ್ಳದಂಥ ದೇವರು. ಎಲ್ಲ ರೀತಿಯಾಗಿ ಈ ಭೂಮಿಯಲ್ಲಿ ನಮ್ಮನ್ನು ಬಿಡುಗಡೆ ಕೊಡುವ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ದೇವ್ರ ವಾರ್ತೆಗಳು ಇರ್ತದೆ, ಹಣ ಕೊಲ್ಲದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ, ಆತನ ಕಡೆಗೆ ನಾವು ತಿರುಗುವಾಗ, ಆತನ ಮೊರೆ ಹೋಗುವಾಗ, ನನ್ನನ್ನು ಬಿಡುಗಡೆ ಕೊಡು. ಇದನ್ನ ಯಾರ್ಯಾರು ಕೇಳ್ತಾ ಇದ್ದೀರ ಮನಸಾರೆ, ನನ್ನ ಬಿಡುಗಡೆ ಕೊಡು ಅಂತ. ಬಿಡುಗಡೆ ಕೊಡ್ತಾ ಇಲ್ಲ, ನನ್ನ ಜೀವನ ಇಷ್ಟೇನೆ ಅಂತೇಳಿ ತುಂಬ ಜನನು ಈ ರೀತಿ ಆಲೋಚನೆ ಮಾಡ್ಬೋದು. ಇಲ್ಲ, ನಾವು ಈ ಜೀವನದಲ್ಲಿ ಈ ರೀತಿ ನಾವು ನೊಂದು ಜೀವನ ಕಳ್ಕೊಳ್ಬಾರ್ದು. ನಮಗಂತ ಒಂದು ಜೀವನ, ಒಳ್ಳೆ ಜೀವನ ದೇವ್ರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದೇವ್ರು ನಿಮ್ಮನ್ನು ಈ ದಿನ ಕರೀತಾ ಇದ್ದಾರೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಡುವವರು ಶುಭಗಳನ್ನು ಕಾಣ್ತಾರೆ, ಒಳ್ಳೆಯದನ್ನು ಬ್ಲೆಸ್ಸಿಂಗನ್ನು ಕಾಣ್ತಾರೆ. ದೇವರು ಆತನ ಮೇಲೆ ಕೃಪೆಯಾಗಿರ್ತಾರೆ. ಅದಕ್ಕೆ ದೇವ್ರ ವಾರ್ತೆಗಳಿರ್ತದೆ, ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವನು. ಯಾರಿಂದ ಬಿಡುಗಡೆ ಕೊಡೋಕ್ಕಾಗುತ್ತೆ? ದೇವರಿಂದ ಮಾತ್ರ ನಿಮ್ಮನ್ನ ಬಿಡುಗಡೆ ಕೊಡೋಕ್ಕಾಗುತ್ತೆ, ಮನುಷ್ಯರಿಂದ ಬಿಡುಗಡೆ ಕೊಡೋಕ್ಕಾಗಲ್ಲ. ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಜನರು ಮೊಟ್ಟ ಮೊದಲು ಐಗುಪ್ತದಲ್ಲಿ ಇಳಿದುಕೊಳ್ಳಬೇಕೆಂದು ಹೋಗಿ, ಪಾಪ ಎಂಬ ಐಗುಪ್ತದಲ್ಲಿ ಇರಬೇಕಂತ ಹೋಗಿ ಅಲ್ಲಿ ಸರಿಯಾದರು. ಆ ಪಾಪಕ್ಕೆ ಅದಕ್ಕೆ ಅಡಿಮೆ ಆಗಿಬಿಟ್ಟು ಅದರಲ್ಲಿ ಏನಾಗೋಯ್ತು, ಸೆರೆ ಹೊಂದೋದ್ರು. ಅಂದರೆ ಪಾಪದಲ್ಲಿ ಸಿಕ್ಕಿ ಬಿದ್ದಾಗ ಸಾತಾನು ಯಾವ ರೀತಿ ಬೇಕಾದರೆ ನಮ್ಮನ್ನ ಹಿಂಸಿಸುತ್ತೆ, ತಳ್ಳುತ್ತೆ, ವ್ಯಾಧಿ ಕೊಡುತ್ತೆ, ದುಃಖ ಕೊಡುತ್ತೆ, ವೇದನೆ, ಅವಮಾನ, ನಿಂದೆ ಎಲ್ಲ ಕೊಡುತ್ತೆ. ಅಶೂರ್ಯರು ಅಕ್ಕಿಲ್ಲದೆ ಅವರನ್ನು ಬಾಧೆಪಡಿಸಿದರು. ಜನರು ನಮ್ಮನ್ನು ಬಾಧೆಪಡಿಸ್ತಾರೆ, ಸೈತಾನ್ ನಮ್ಮನ್ನು ಬಾಧೆಪಡಿಸುತ್ತೆ. ಅದು ನಾವು ಆತ್ಮ ರೀತಿಯಾಗಿ ನಾವು ಅರಿತುಕೊಂಡು ಆ ಪಾಪನ ಬಿಟ್ಟು ದೇವ್ರ ಕಡೆ ತಿರುಗಾಗ ದೇವ್ರು ನಿಮ್ಮನ್ನು ಕಾಪಾಡಲು ಶಕ್ತನಾಗನೆ. ಹೀಗಿರಲ್ಲ ಅನ್ಯ ಜನರು ನನ್ನ ಜನರು ಹಕ್ಕಿಲ್ಲದೆ ಹೋಯ್ದರು, ನಾನು ಇಲ್ಲಿ ಸುಮ್ಮನಿರುವುದು ಹೇಗೆ? ದೇವ್ರು ಕೇಳ್ತಾರೆ, ನಾನು ಯಾಕೆ ಸುಮ್ಮನೆ ಇರಲಿ, ನಾನು